ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮಗೋಸ್ಕರ ಈ ರೀಡಿಂಗ್ ಆಗಿದೆ. ನೀವು ಪ್ರೀತಿಸ್ತಿರುವ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾರಾ, ಮತ್ತೆ ಒಂದಾಗ್ತೀರಾ ನೀವು ಅನ್ನುವಂತಹದ್ದು. ಹಾಗೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಮತ್ತೆ ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಯಾವಾಗ ಮಾಡ್ತಾರೆ ಇದೆಲ್ಲವನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ. ಹಾಗೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದೀರಲ್ಲ, ನಿಮ್ಮ ಪರ್ಸನನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ನೀವು ಪ್ರೀತಿಸ್ತಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವೆಲ್ಲ ಗೊಂದಲಗಳು ಇದೆ, ಯಾಕೆ ಅವರು ಕಾಲ್ ಮಾಡ್ತಾ ಇಲ್ಲ, ಯಾಕೆ ನೋ ಕಾಂಟ್ಯಾಕ್ಟಲ್ಲೇ ಇದ್ದಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನೀವಿಬ್ಬರು ದೂರ ಇದ್ದೀರಾ, ಆದರೆ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದೆ ಅನ್ನುವಂತಹದ್ದು ನನಗೆ ತಿಳಿತಾ ಇದೆ. ತುಂಬಾ ಪ್ರೀತಿ ಇಬ್ಬರಲ್ಲೂ ಇದೆ, ಆದರೆ ದೂರ ಇದ್ದೀರಾ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಇಬ್ಬರ ಮನಸ್ಸಲ್ಲೂ ಕೂಡ ಪ್ರೀತಿ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸಂಕ್ರಾಂತಿಯ ನಂತರ ನೀವು ಹೆಚ್ಚು ಜನ ನೀವು ಭೇಟಿಯಾಗುವಂತಹದ್ದು, ಒಬ್ರಿಗೊಬ್ಬರು ಮಾತಾಡುವಂಥದ್ದು. ಈಗ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಹಾಗಾಗಿ ನಿಮಗೆ ಕಾಲ್ ಬರುತ್ತೆ, ಅಥವಾ ಸಂಕ್ರಾಂತಿ ವಿಶಸ್ಗೋಸ್ಕರ ಆದರೂ ನಿಮಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಮನಸ್ಸು ಈಗ ಶಾಂತವಾಗಿದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮಿಬ್ಬರ ಮನಸ್ಸಿನಲ್ಲಿ ಏನಾದರೂ ಮನಸ್ತಾಪ ಅನ್ನುವಂತಹದ್ದಿದ್ದು ದೂರ ಆಗಿದ್ದೀರಾ ನೀವು, ಆದರೆ ಇಬ್ಬರಲ್ಲೂ ಈಗ ಮತ್ತೆ ಪ್ರೀತಿ ಅನ್ನುವಂತಹದ್ದು ಮೂಡಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ದೂರ ಇದ್ದೀರಾ, ನೀವೇ ಕಾಲ್ ಮಾಡಲಿ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲಿ ಹುಡುಗರಿಗಿಂತ ಹುಡುಗಿಯರು ಯಾರಿದ್ದೀರಾ ನೀವು, ಅವರಾಗೆ ನಿಮಗೆ ಕಾಲ್ ಬರಬೇಕು ಅನ್ನುವಂತಹದ್ದೇ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವೇ ಹೆಚ್ಚು ಕೋಪ ಇರ್ಬೋದು, ಅದು ನಿಮಗೆ ಜಾಸ್ತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಅವರಾಗೆ ನಿಮಗೆ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅನ್ನುವಂತಹದ್ದೇ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ನೀವು ಒಂದಾಗ್ತೀರಾ. ಕಾಲ್ ಅಥವಾ ಮೆಸೇಜ್ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಆದರೆ ಕೆಲವೊಬ್ಬರಿಗೆ ಇಲ್ಲಿ ಯಾವುದೋ ಒಂದು ರೀತಿ ನೀವು ಮನಸ್ತಾಪಗಳು ಆಗಿರೋ ಕಾರಣದಿಂದ ಕೆಲವೊಮ್ಮೆ ಅದೇ ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು. ಮತ್ತೆ ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡ್ತಾರಾ ಇಲ್ವಾ ಅನ್ನುವಂತಹ ಚಿಂತೆ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಖಂಡಿತವಾಗ್ಲೂ ಇಲ್ಲಿ ಇಬ್ಬರಲ್ಲೂ ತುಂಬಾ ಪ್ರೀತಿ ಅನ್ನುವಂತಹದ್ದು ಇದೆ. ಯಾವಾಗಲೂ ನೋಡಬೇಕು, ಮಾತಾಡಬೇಕು ಅನ್ನುವಂತಹ ಮನಸ್ಥಿತಿಯೇ ನಿಮ್ಮಿಬ್ಬರಲ್ಲೂ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಂದು ವಿಚಾರಗಳಿಂದ ಕೆಲವೊಬ್ಬರಿಗೆ ಇಲ್ಲಿ ಹಣಕಾಸಿನ ಪ್ರಾಬ್ಲಮ್ ಕೂಡ ಇದೆ, ಕೆಲವೊಬ್ಬರಿಗೆ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ ಕೂಡ ಇದೆ ಅನ್ನುವಂತ ತಿಳಿತಾ ಇದೆ. ಆ ಎಲ್ಲ ಕಾರಣದಿಂದ ಬೇಡ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ. ಅದರಿಂದ ಸ್ವಲ್ಪ ಬೇಸರದಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನುವಂತಹದ್ದೇನಲ್ಲ, ಪ್ರೀತಿ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ. ಆದರೆ ಕೆಲವೊಂದು ಸಮಸ್ಯೆಗಳು ಅವರನ್ನು ನಿಮ್ಮಿಂದ ದೂರವಾಗಿಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಬೇರೆಯವರ ಮೇಲೆ ಪ್ರೀತಿ ಅನ್ನುವಂತಹದ್ದು ಕೂಡ ಮೂಡಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಎಲ್ಲರೂ ಅಲ್ಲ, ಕೆಲವೊಬ್ಬರ ಜೀವನದಲ್ಲಿ ಬೇರೆಯವರ ಪ್ರೀತಿ ಅನ್ನುವಂಥದ್ದು ಥರ್ಡ್ ಪರ್ಸನ್ ಎಂಟ್ರಿ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರ ಮೇಲೆ ಹೆಚ್ಚು ಪ್ರೀತಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ, ನಿಮ್ಮ ನೆನಪೇ ಹೆಚ್ಚು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಬೇರೆಯವರ ಜೊತೆ ಇದ್ದಾರೆ ಅಂದರೆ ಜಸ್ಟ್ ಮೆಸೇಜ್ ಕಾಲಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಕ್ಷರಗಳು ನಿಮ್ಮದು ಅಥವಾ ಅವರದು ಎನ್ ಅನ್ನುವಂತಹದ್ದು, ಕೆ ಅನ್ನುವಂತಹದ್ದು, ಎ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ಎಲ್ ಅನ್ನುವಂತಹದ್ದಿದೆ, ಪಿ ಅನ್ನುವಂತಹದ್ದು ಕೂಡ ಇದೆ, ಎಸ್ ಅನ್ನುವಂತಹದ್ದಿದೆ, ವಿ ಅನ್ನುವಂತಹದ್ದಿದೆ. ನಿಮ್ಮದಾಗಿರ್ಬೋದು ಅಥವಾ ಅವರದ್ದಾಗಿರ್ಬೋದು. ಬಿ ಅನ್ನುವಂತಹದ್ದು ಕೂಡ ಇದೆ, ಐ ಅನ್ನುವಂತಹದ್ದಿದೆ, ಜಿ ಕೂಡ ಇದೆ. ನಿಮ್ಮಿಬ್ಬರ ಮನಸ್ಸು ಈಗ ಸ್ವಲ್ಪ ಶಾಂತವಾಗಿದೆ ಅನ್ನುವಂಥದ್ದೇ ಹೆಚ್ಚು ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ನೀವು ಇಷ್ಟು ದಿನ ಯಾವುದೇ ಒಂದು ರೀತಿ ಬೇಸರ ಅನ್ನುವಂತಹದ್ದು ನಿಮ್ಮಿಬ್ಬರಲ್ಲೂ ಇದ್ದರೂ ಕೂಡ ಈಗ ಹೆಚ್ಚು ಜನ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಕೂಡ ನಿಮ್ಮಿಬ್ಬರಿಗೂ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಸೋಲ್ಮೇಟ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುವಂತಹವ್ರು ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ ನನಗೆ ಎನರ್ಜಿ.
ಮತ್ತು ನೀವು ಖಂಡಿತ ಒಂದು ಆಗ್ತೀರಾ. ಈಗ ಯಾವುದೇ ರೀತಿ ನಿಮ್ಮ ಇಬ್ಬರ ಮನಸ್ಸಿನಲ್ಲಿ ಯಾವುದೇ ರೀತಿ ಜಗಳಗಳು ಆಗಿದ್ರೂ ಕೂಡ, ಯಾವುದೇ ರೀತಿಯ ಮನಸ್ತಾಪ ನಿಮ್ಮಿಬ್ಬರ ಮಧ್ಯೆ ನಡೆದಿದ್ರೂ ಕೂಡ, ನಿಮ್ಮಲ್ಲಿ ಹೆಚ್ಚು ಜನಕ್ಕೆ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಅನ್ನುವಂತಹದ್ದಿದೆ. ಹಾಗೆ ನಿಮ್ಮಿಬ್ಬರಿಗೂ ತಿಳಿದಿದೆ, ಯಾಕಂದರೆ ನಿಮ್ಮಿಬ್ಬರಿಗೂ ಕೂಡ ಒಬ್ಬರನ್ನ ಒಬ್ಬರು ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ಮತ್ತು ಇಬ್ಬರು ಒಂದಾಗಬೇಕು ಅನ್ನುವಂತಹ ಮನಸ್ಥಿತಿಯೇ ನಿಮ್ಮಲ್ಲಿ ಇದೆ. ಹಾಗಾಗಿ ಆದಷ್ಟು ಬೇಗ ನೀವು ಒಂದಾಗ್ತೀರಾ. ನೀವು ಮೆಸೇಜ್ ಮಾಡ್ತೀರಾ ಅಥವಾ ಅವರಾಗಿ ಆದರೂ ಮೆಸೇಜ್ ಅಥವಾ ಕಾಲ್ ಬರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ಹುಡುಗಿಯರು ಯಾರಿದ್ದೀರಾ, ನೀವು ಅವರಿಗೆ ಕಾಲ್ ಮಾಡ್ತೀರಾ ಅಥವಾ ಮೆಸೇಜ್ ಮಾಡ್ತೀರಾ, ಅಥವಾ ನಿಮ್ಮಿಂದ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಬಿಟ್ಟಿರ್ಲಿಕ್ಕೆ ಆಗದೇ ಇರುವಷ್ಟು ಪ್ರೀತಿ ಇಬ್ಬರಲ್ಲೂ ಇದೆ. ಆದರೆ ಥರ್ಡ್ ಪಾರ್ಟಿ ಇದ್ದಾರಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಪ್ರೀತಿ ನಿಮ್ಮಿಬ್ಬರ ಕಾರಣದಿಂದಲೇ ನೀವು ದೂರ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೇ ರೀತಿ ನೆಗೆಟಿವ್ ಎನರ್ಜೀಸ್ ಇಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಹೆಚ್ಚು ಜನ ಇಲ್ಲಿ ಈಗ ನಿಮ್ಮ ಪ್ರೀತಿ ನಿಮಗೆ ಅರ್ಥವಾಗಿದೆ. ನಿಮ್ಮ ಇಬ್ಬರು ಏನೇ ಒಂದು ಜಗಳಗಳಾಗಿದ್ರೂ ಕೂಡ ನಿಮಗೆ ಯಾಕಾಯಿತು ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹೆಚ್ಚಾಗಿ ದೇವರನ್ನು ಆರಾಧಿಸ್ತಾ ಇದ್ದೀರಾ ಅನ್ನುವಂತಹದ್ದು, ಕೆಲವೊಬ್ಬರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಒಂದಾಗಬೇಕು ಅನ್ನುವಂತಹದ್ದು ಕೂಡ, ಕೆಲವೊಬ್ಬರಿಗೆ ಇಲ್ಲಿ ಹಣಕಾಸಿನ ಸಮಸ್ಯೆಗಳು ಕೂಡ ತುಂಬ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದೆ, ಕೆಲವೊಬ್ಬರಿಗೆ ಯಾವುದೋ ಒಂದು ರೀತಿ ಸಮಸ್ಯೆಗಳಲ್ಲಿ ಸಿಲ್ಕೊಂಡಿದ್ದೀರಾ. ಅದೆಲ್ಲದರಿಂದ ಕೂಡ ಮುಂದಿನ ದಿನಗಳಲ್ಲಿ ನೀವು ಹೊರ ಬರ್ತೀರಾ. ಆದರೆ ಸ್ವಲ್ಪ ದಿನಗಳು ಹಿಡಿಯುತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಲ್ಲಿ 1 ಮಂತ್ ಆದರೂ ಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಒಂದು 3 ಡೇಸ್ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗನೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ. ಮತ್ತು ನಿಮ್ಮ ಪ್ರೀತಿಯಲ್ಲಿ ನೀವು ಒಂದಾಗ್ತೀರಾ, ಚೆನ್ನಾಗಿ ಇರ್ತೀರಾ ಅನ್ನುವಂತಹ ಎನರ್ಜಿ ಇಲ್ಲಿ ನನಗೆ ತಿಳಿತಾ ಇದೆ. ಸಂಕ್ರಾಂತಿಯ ನಂತರ ಖಂಡಿತವಾಗ್ಲೂ ನಿಮಗೆ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೋಡ್ತೀರಾ ನೀವು. ಯಾಕಂದರೆ ಈಗ ನೀವು ಮೆಡಿಟೇಷನಲ್ಲಿ ತುಂಬಾ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ದೀರಾ, ಮೆಡಿಟೇಷನನ್ನು ಪ್ರಾರಂಭಿಸಿದ್ದೀರಾ ನೀವು ಕೂಡ ಅವರು ಕೂಡ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚು ದೇವರನ್ನು ಕೂಡ ಆರಾಧಿಸ್ತಿದ್ದೀರಾ. ಹಾಗೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ನಿಮಗೆ ಮುಗಿತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಗುಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಎಂಟರ್ ಆಗ್ತಾ ಇದೆ. ಹಾಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಕೂಡ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಏನೇ ಗೊಂದಲ ಇದ್ದರೂ ಅದು ಹೋಗಿದೆ. ಕೆಲವೊಬ್ಬರ ಮನಸ್ಸಿನಲ್ಲಿ ಹಾಗೆ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರು ಮನಸ್ಸಿನಲ್ಲಿ ಭಾಳಷ್ಟು ದುಃಖಗಳಿದೆ, ಹಳೆಯ ನೆನಪುಗಳು ಹೆಚ್ಚು ಕಾಡ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮಗಿಂತ ಅವರ ಮನಸ್ಸಲ್ಲೇ ಹೆಚ್ಚು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈಗ ನೋ ಕಾಂಟ್ಯಾಕ್ಟ್ ಇದ್ದೀರಾ, ಅವರು ನಿಮಗಿಂತಲೂ ಕೂಡ ನಿಮ್ಮ ಪರ್ಸನ್ ಮನಸ್ಸಿನಲ್ಲೇ ಹೆಚ್ಚು ಹಳೆಯ ನೆನಪುಗಳು, ನೋವಿನ ನೆನಪುಗಳು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಖಂಡಿತವಾಗಲೂ ಅದೆಲ್ಲವೂ ಕೂಡ ಹೋಗಿ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಲ್ಲಿ ಸ್ಟಕ್ ಆಗಿದ್ದಾರೆ ಅವರು, ಯಾವುದೋ ಒಂದು ರೀತಿ ಮನಸ್ಸಲ್ಲಿ ಗೊಂದಲ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಬ್ಬರು ಆದಷ್ಟು ಬೇಗನೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು. ಯಾಕಂದರೆ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ನಿಮ್ಮಲ್ಲಿ ಇರೋದ್ರಿಂದ ನಿಮಗೆ ಒಬ್ಬರಿಗೆ ಒಬ್ಬರು ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನೀವು ಬೇಗ ನಿಮಗೆ ಮೆಸೇಜ್ ಕಾಲ್ ಬರುತ್ತೆ, ನಿಮ್ಮ ಪ್ರೀತಿ ಮತ್ತೆ ಮೊದಲಿನ ಹಾಗೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ. ನಿಮಗೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ನೀವು, ಯಾವಾಗ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂಥದ್ದು. ನಿಮ್ಮ ಏಂಜಲನ್ನು ನೀವು ನೆನಪು ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಪರ್ಸನನ್ನು ನೀವು ನೆನಪು ಮಾಡ್ಕೊಳ್ಳಿ. ಯಾವಾಗ ನೀವು ಆಗ್ತೀರಾ, ನಿಮಗೆ ಕಾಲ್ ಅಥವಾ ಮೆಸೇಜ್ ಯಾವಾಗ ಬರುತ್ತೆ ಅನ್ನುವಂತಹದ್ದನ್ನು ನೋಡೋಣ. ಇಟ್ಸ್ ಎ ಹ್ಯಾಪನಿಂಗ್ ರೈಟ್ ನಾವು ಅನ್ನುವಂಥದ್ದಿದೆ. ಆದಷ್ಟು ಬೇಗ ನಿಮಗೆ ಕಾಲ್ ಖಂಡಿತವಾಗ್ಲೂ ಬರುತ್ತೆ. 26 ನಂಬರ್ ಇರೋದ್ರಿಂದ ಒಂದು 26 ಡೇಸ್ ಒಳಗೆ ನಿಮಗೆ ಖಂಡಿತ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ ಅನ್ನುವಂತಹದ್ದು ತಿಳಿತಾ ಇದೆ. ಅವರು ಸ್ವಲ್ಪ ಸ್ಟ್ರಕ್ ಆಗಿದ್ದಾರೆ, ಮನಸ್ಸಲ್ಲಿ ಯಾವುದೋ ಒಂದು ರೀತಿ ಗೊಂದಲ ಇದೆ. ಖಂಡಿತವಾಗ್ಲೂ ಸಂಕ್ರಾಂತಿಯ ನಂತರ ಉತ್ತಮ ಬದಲಾವಣೆಯನ್ನು
ಕಾಣ್ತೀರಾ ನೀವು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ವೆನ್ ದಿ ಟೈಮ್ ಫೀಲ್ಸ್ ರೈಟ್ ಅನ್ನುವಂಥದ್ದಿದೆ. ಅಂದರೆ ಅವರ ಮನಸ್ಸಲ್ಲಿ ಭಾಳಷ್ಟು ಹಳೆಯ ನೆನಪುಗಳೇ ಕಾಡ್ತಾ ಇದೆ. ನೀವು ಯಾವುದೋ ಒಂದು ರೀತಿ ಮನಸ್ತಾಪ ಅನ್ನುವಂತಹದ್ದು ನಿಮ್ಮಲ್ಲಿ ಆಗಿತ್ತು. ಆ ನೆನಪುಗಳು ಪುನಃ ಪುನಃ ಅವರಲ್ಲಿ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಾಗ ಅದು ನೆನಪಾಗ್ತಾ ಇದೆ ನಿಮ್ಮ ಪರ್ಸನ್ಗೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಕಾಲ್ ಮಾಡಬೇಕೋ ಬೇಡವೋ ಅನ್ನುವಂತಹ ಗೊಂದಲದಲ್ಲೇ ಅವರು ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಖಂಡಿತವಾಗ್ಲೂ ಅವರ ಮನಸ್ಸು ಸಂಕ್ರಾಂತಿಯ ನಂತರ ಖಂಡಿತವಾಗ್ಲೂ ಬದಲಾವಣೆಯನ್ನು ಕಾಣುತ್ತೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಕಾಲ್ ಮಾಡ್ತಾರೆ ಅನ್ನುವಂಥದ್ದು. ಅವರು ರೈಟ್ ಟೈಮಿಗೋಸ್ಕರ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮದು ಬರ್ಡೇ ಇರ್ಬೋದು ಅಥವಾ ಯಾವುದಾದ್ರೂ ಈಗ ಫೆಸ್ಟಿವಲ್ ಇರುತ್ತಲ್ಲ, ವಿಶ್ ಮಾಡಲಿಕ್ಕೋಸ್ಕರ ಆ ಕಾರಣದಿಂದ ಆದರೂ ನಿಮಗೆ ಕಾಲ್ ಮಾಡೋಣ, ಮೆಸೇಜ್ ಮಾಡೋಣ, ಆ ರೀತಿ ಆದರೂ ಮತ್ತೆ ಒಂದಾಗಬೇಕು ಅನ್ನುವಂತಹದ್ದನ್ನು ಅವರ ಮನಸ್ಸಿನಲ್ಲಿ ಇದೆ. ಅದಕ್ಕೋಸ್ಕರ ಕೂಡ ರೈಟ್ ಟೈಮ್ಗೋಸ್ಕರ ಕೂಡ ಅವರು ಕಾಯ್ತಾ ಇದ್ದಾರೆ ನಿಮ್ಮ ಜೊತೆ ಮತ್ತೆ ಒಂದಾಗಲಿಕ್ಕೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಓಕೆ, ಆದಷ್ಟು ಬೇಗ ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ 26 ಡೇಸ್ ಒಳಗೆ, ಕೆಲವೊಬ್ಬರಿಗೆ ಇಲ್ಲಿ 21 ಡೇ 61 ಡೇಸ್ ಬರ್ತಾ ಇದೆ. ಅಂದರೆ 2 ಮಂತ್ ಬೇಕಾಗುತ್ತೆ ಕೆಲವೊಬ್ಬರಿಗೆ ಇಲ್ಲಿ ಆದಷ್ಟು ಬೇಗ ಸಂಕ್ರಾಂತಿಯ ನಂತರದಲ್ಲೇ ಗೊತ್ತಾಗುತ್ತೆ, ಅಥವಾ ಸಂಕ್ರಾಂತಿಯ ದಿನ ನಿಮಗೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ 30 ಡೇಸ್ 1 ಮಂತ್ ಆದರೂ ಬೇಕಾಗುತ್ತೆ, ಕೆಲವೊಬ್ಬರಿಗೆ 2 ಮಂತ್ವರೆಗೂ ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಾಗಿ ತಿಳಿತಾ ಇದೆ. ಯಾವುದೇ ರೀತಿ ನಿಮ್ಮಲ್ಲಿ ಮನಸ್ತಾಪ ಇದ್ದರೂ ಕೂಡ ಅದೆಲ್ಲವೂ ಕೂಡ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ನಿಮಗೆ ಯಾಕೆ ಕಾಲ್ ಮಾಡ್ತಾ ಇಲ್ಲ ಅವರು ಅನ್ನುವಂತಹದ್ದು ನೋಡೋಣ. ಯಾವ ಕಾರಣದಿಂದ ಅವರು ಕಾಲ್ ಮಾಡ್ತಾ ಇಲ್ಲ ಅನ್ನುವಂತಹದ್ದು. ಕೆಲವೊಬ್ಬರ ಮನಸ್ಸಿನಲ್ಲಿ ಮೊದಲು ನಡೆದಂತಹ 50-50 ಮನಸ್ಥಿತಿ ಕೆಲವೊಬ್ಬರಿಗೆ ಇದೆ ಅನ್ನುವಂಥ ತಿಳಿತಿದೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ಮೊದಲು ನಿಮ್ಮಿಬ್ಬರ ನಡುವೆ ನಡೆದಂತಹ ಮನಸ್ತಾಪ ಏನಿದೆ ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನುವಂಥದ್ದಲ್ಲ, ಪ್ರೀತಿ ಇದೆ, ನಿಮ್ಮನ್ನು ನೋಡಬೇಕು ಅನ್ನುವಂತಹ ಆಸೆ ಅವರಲ್ಲಿದೆ. ಹಾಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನುವಂಥದ್ದಿದೆ. ಅವರು ಬಹಳಷ್ಟು ದುಃಖದಲ್ಲೇ ಇದ್ದಾರೆ. ನಿಮ್ಮ ಪ್ರೀತಿಯನ್ನು ನೆನಪಿಸ್ಕೊಂಡು ಆ ದಿನಗಳು, ಆ ಕ್ಷಣಗಳ ನೆನಪಿನಲ್ಲಿ ಖಂಡಿತವಾಗ್ಲೂ ನಿಮ್ಮನ್ನು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಾನೆ ಇದ್ದಾರೆ. ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅವರಿಗೆ ಕೆಲವೊಮ್ಮೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ. ಕೆಲವೊಮ್ಮೆ ದುಃಖ ಅನ್ನುವಂಥದ್ದು ಅವರಿಗೆ ಆಗ್ತಾ ಇದೆ ನಿಮ್ಮನ್ನು ನೆನಪಿಸ್ಕೊಂಡು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮೊದಲು ನಡೆದಂತಹ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೋ ಮನಸ್ತಾಪಗಳು ತುಂಬಾ ಆಗಿರೋದ್ರಿಂದ ಆ ವಿಚಾರವನ್ನೇ ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಕಾಲ್ ಮಾಡಿದರೆ ನೀವು ಕೂಡ ಹಾಗೆ ಇರ್ತೀರೇನೋ ಅನ್ನುವಂಥ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಅವರು ಕಾಲ್ ಮಾಡ್ತಾ ಇಲ್ಲ. ಆದರೆ ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಬ್ಬರಿಗೆ ಇಲ್ಲಿ 26 ಡೇಸ್ ಒಳಗೆ ಅಥವಾ 61 ಡೇಸ್ ಒಳಗೆ ಖಂಡಿತವಾಗ್ಲೂ ಕಾಲ್ ಮಾಡ್ತಾರೆ. ಯಾಕಂದರೆ ನಿಮಗೋಸ್ಕರ ಅವರು ಹೆಚ್ಚಾಗಿ ನಿಮ್ಮಿಂದ ಕಾಲ್ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ ಅನ್ನುವಂತಹದ್ದನ್ನೇ ಅವರು ಕಾಯ್ತಾ ಇದ್ದಾರೆ. ಪ್ರತಿಕ್ಷಣ ಅವರು ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ನೀವಾಗಿ ಅವರಿಗೆ ಕಾಲ್ ಮಾಡಲಿ ಅಥವಾ ಮೆಸೇಜ್ ಮಾಡಲಿ, ನೀವೇ ಅವರನ್ನು ಮಾತಾಡಿಸಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಮೊದಲು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಷ್ಟದಲ್ಲಿ ಇದ್ದರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಕೂಡ ನಿಮ್ಮಿಬ್ಬರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿ ಬೇಸರ ಅನ್ನುವಂತಹದ್ದಿತ್ತು, ದೂರ ಆಗಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದಲೇ ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿತ್ತು ಅನ್ನುವಂತಹದ್ದು, ಯಾವುದೋ ಒಂದು ರೀತಿ ನಿಮ್ಮ ಮಧ್ಯದಲ್ಲಿ ಮನಸ್ತಾಪ ಅನ್ನುವಂತಹದ್ದು ಏರ್ಪಟ್ಟಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಅದೆಲ್ಲದರಿಂದ ಅವರು ಹೊರ ಬಂದಿದ್ದಾರೆ. ಅವರ ಜೀವನದಲ್ಲಿ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಜಾಬಿನ ವಿಚಾರದಲ್ಲಿ ಇರ್ಬೋದು, ಈಗ ಉತ್ತಮ ರೀತಿಯಲ್ಲೇ ಇದೆ ಅವರ ಜೀವನ ಶೈಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಅವರು ಕಾಲ್ ಮಾಡ್ತಾರೆ, ನಿಮಗೆ ಮೆಸೇಜ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಈಗ ನಿಮ್ಮ ಜೀವನ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗಿದೆ, ನಿಮ್ಮ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಒಂದು ಬದಲಾವಣೆ ಆಗಿದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ
ಇಬ್ಬರ ಮನಸ್ಸಿನಲ್ಲಿ ಕೂಡ ಪ್ರೀತಿಯ ನೋವು ಅನ್ನುವಂತಹದ್ದೇ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಬ್ಬರು ಇಲ್ಲಿ ಚೇಂಜ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಕೆಲವೊಬ್ಬರು ಬೇರೆಯವರ ಜೊತೆ ಕೂಡ ಪ್ರೀತಿ ಅನ್ನುವಂತಹ ಕನೆಕ್ಷನ್ ಇದೆ. ಆದರೆ ಅದರಲ್ಲಿ ನೀವು ಅವರ ಮೇಲೆ ಪ್ರೀತಿ ಇದ್ದರೂ ಕೂಡ, ಕನೆಕ್ಟ್ ಆಗಿದ್ರೂ ಕೂಡ, ಥರ್ಡ್ ಪಾರ್ಟಿ ಇದ್ದರೂ ಕೂಡ, ಬೇರೆಯವರ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಇದ್ದರೂ ಕೂಡ ನಿಮ್ಮ ನೆನಪೇ ಅವರಿಗೆ ಇದೆ. ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ನಿಮ್ಮ ಮೆಸೇಜ್ ಅಥವಾ ನಿಮ್ಮ ಕಾಲ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಎಲ್ಲರಿಗೂ ಅಲ್ಲ, ಇದು ಕೆಲವೊಬ್ಬರಿಗೆ ಮಾತ್ರ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 15 ಡೇಸ್ ಆದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು, ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ ಅನ್ನುವಂಥದ್ದು, ನ್ಯೂ ಬಿಗಿನಿಂಗ್ಸೇ ಬರುತ್ತೆ. ಹೆಚ್ಚಾಗಿ ಇಲ್ಲಿ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಕನೆಕ್ಷನ್ನೇ ಇದೆ. ಹಾಗಾಗಿ ನಿಮಗೆ ಪ್ರೀತಿ ಅನ್ನುವಂಥದ್ದು ಮತ್ತೆ ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತೆ ಅನ್ನುವಂಥದ್ದು ತಿಳಿತಾ ಇದೆ. ಈಗ ಯಾವುದೇ ರೀತಿ ನೀವು ಬೇಸರ ಅನ್ನುವಂಥದ್ದು ಇದ್ದರೂ ಕೂಡ ನಿಮ್ಮ ಪ್ರೀತಿ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ ಪಾಸ್ಟ್ ಲೈಫ್ ಕನೆಕ್ಷನ್ನೇ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನೀವಿಬ್ಬರಿಗೂ ಕೂಡ ಒಬ್ಬರನ್ನ ಒಬ್ಬರು ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ನಿಮಗೆ ಕೂಡ ತಿಳಿದಿದೆ, ನಿಮ್ಮ ಪರ್ಸನ್ಗೆ ಕೂಡ ತಿಳಿದಿದೆ. ಈ ವಿಚಾರಗಳನ್ನು ನೀವು ಚೆನ್ನಾಗಿರೋ ಟೈಮಲ್ಲಿ ಕೂಡ ನೀವು ಶೇರ್ ಮಾಡ್ಕೊಂಡಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹ ಎನರ್ಜಿ ಇಲ್ಲಿ ಹೆಚ್ಚಾಗಿ ನನಗೆ ಬರ್ತಾ ಇದೆ. ಆದಷ್ಟು ಬೇಗ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.